ಎಲ್ಲ ಹಿಂಗೆ ಇಟ್ಟಿದ್ದೀನಿ ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವಾಗ ಮಾರ್ನಿಂಗ್ 5 o'clock. ಸೊ ಇವತ್ತು ನಾನು 3 ವರ್ಷದಿಂದ ಆಷಾಢ ಶುಕ್ರವಾರ ಪೂಜೆ ಮಾಡ್ಕೊಂಡು ಬರೋದು ಕಲ್ತ್ಕೊಂಡಿದ್ದೀನಿ. ಅಂದರೆ ಅದನ್ನು ಮಾಡ್ತೀನಿ ನಾನು ಆಷಾಢ 1 ತಿಂಗಳಲ್ಲಿ 4 ವಾರ ಕೂಡ ಪೂಜೆ ಮಾಡ್ತೀನಿ ಲಕ್ಷ್ಮಿಗೆ. ಸರಿ, ನೆನ್ನೆನೇ ಎಲ್ಲ ತರಿಸಿಟ್ಕೊಂಡಿದ್ದೆ ಗೋಪಿ ಹತ್ರ. ಇನ್ನು ನೆನ್ನೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಗ್ರಾಸರಿ ಕೂಡ ಫಿಲ್ಲಿಂಗ್ ಮಾಡೋದಿದೆ. ಆಮೇಲೆ ಒಂದು ಸ್ವಲ್ಪ ಗಾರ್ಡನಿಂಗ್ ಪಾಟ್ಸ್ನೆಲ್ಲ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಆಮೇಲಿನ ಕೆಲಸ. ಇವಾಗ ಸದ್ಯಕ್ಕೆ ಫಸ್ಟ್ ಪೂಜೆ ಮಾಡಬೇಕು. ಸರಿ, ಇವಾಗ ನೀಟಾಗಿ ನಾವು ಪೂಜೆ ಮಾಡ್ಬೇಕಾದ್ರೆ ಹಂಗೆ ಹೆಂಗೆ ಮಾಡೋದು ಅಂದ್ಬಿಟ್ಟು ನೀಟಾಗಿ ರೆಡಿ ಆಗಿದ್ದೀನಿ. ನಿದ್ದೆ ಕಣ್ಣು ನೋಡ್ಬೋದು. ಅಂದರೆ ನಾನು ಹಂಗೆ ಡ್ಯೂಟಿ ಮುಗಿಸ್ಕೊಂಡು ಹಂಗೆ ನೀಟಾಗಿ ಸ್ನಾನ ಮಾಡಿಕೊಂಡು ಇವಾಗ ದೇವ್ರ ಸಾಮಾನು ಮೊನ್ನೆ ಏನು 1 ವಾರ ಏನೋ ಆಗಿದೆ ಅಷ್ಟೇ ತೊಳೆದಿರೋದು. ಸರಿ, ಇವಾಗ ಇನ್ನೊಂದ್ಸಲ ತೊಳ್ಕೊಂಡೇ ಮಾಡೋಣ ಅಂತ. ಯಾಕೋ ನನಗೆ ಹಂಗೆ ಮನಸ್ಸಾಗ್ತಿಲ್ಲ ಮಾಡಬೇಕು ಅಂತ. ಸರಿ, ತೊಳ್ಬಿಟ್ಟೆ ಮಾಡೋಣ ಅಂತ ಹೇಳಿ ಇವಾಗ ಹಂಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋಣ. ಸೊ ನನ್ನ ಹಳ್ಳಿ ಚಾನೆಲಲ್ಲಿ ಈ ವ್ಲಾಗ್ ಎಲ್ಲ ತುಂಬ ಚೆನ್ನಾಗಿತ್ತು, ಮೆಮೊರೀಸ್ ಎಲ್ಲ ಇತ್ತು, ಎಷ್ಟು ನೀಟಾಗಿ ಮಾಡಿದ್ದೆ ಗೊತ್ತಾ. ಬಟ್ ಇವತ್ತಿನ ಈ ಹೊಸ ವ್ಲಾಗಲ್ಲಿ ಇದೆಲ್ಲ ಇಲ್ಲ, ಆಷಾಢ ಪೂಜೆದೆಲ್ಲ. ನೆಕ್ಸ್ಟ್ ನಾನು ಒಂದಿನ ಕುತ್ಕೊಂಡು ನಾನು ಯಾವ ರೀತಿ ಪೂಜೆ ಮಾಡಿದೆ ಅನ್ನೋ ನೋಡೋದು ಒಂದು ಮೆಮೊರೀಸ್ ನನಗೆ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇಷ್ಟು ಬೆಳಗ್ಗೆ ನಾನು ಕೂಡ ನಿಮ್ಮ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವ ರೀತಿ ಪೂಜೆ ಮಾಡ್ತೀನಿ ಇವತ್ತು, ಯಾವ ರೀತಿ ಏನು ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ತಿಳಿಸ್ತೀನಿ. ಇವತ್ತಿನ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ಪ್ಲೀಸ್ 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 ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ಕಂಟಿನ್ಯೂ ಮಾಡೋಣ. ಹೂವು, ತುಳಸಿ, ಕಾಯಿ, ಬಾಳೆಹಣ್ಣು, ಆಮೇಲೆ ಆ್ಯಪಲ್. ನಾನು ಮೊದಲೇ ಹೇಳ್ದಂಗೆ ಇನ್ನೇನು 1 ವಾರ ಏನೋ ಆಗಿತ್ತು ಅಷ್ಟೇ ದೇವ್ರ ಸಾಮಾನೆಲ್ಲ ತೊಳೆದು. ಬಟ್ ಆದರೂ ಕೂಡ ಆಷಾಢ ಶುಕ್ರವಾರ ಫಸ್ಟ್ನೇ ವಾರ ನೀಟಾಗೆಲ್ಲ ತೊಳೆದು ಪೂಜೆ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಏನು ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಇನ್ನೊಂದು 10 ನಿಮಿಷ ಆಗ್ಬೋದು ಅಷ್ಟೇ ಅಂತೇಳಿ ಮತ್ತೆ ಎಲ್ಲ ನೀಟಾಗೆ ದೇವ್ರ ಸಾಮಾನೆಲ್ಲ ತೊಳೆದು ಅದಕ್ಕೆಲ್ಲ ಅರಿಶಿನ ಕುಂಕುಮನೆಲ್ಲ ಇಟ್ಟು ನೀಟಾಗೆ ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನನಗೆ ನಿದ್ದೆ ಕೂಡ ಹೇಳಿತಿತ್ತು, ಬಿಕಾಸ್ ನಂದು ಫುಲ್ ಸ್ಟ್ರೈಟ್ ನೈಟ್ ಶಿಫ್ಟ್ ಮಾಡಿ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಲ್ಲ, ಸ್ವಲ್ಪ ನಿದ್ದೆ ಬರ್ತಿತ್ತು. ಬಟ್ ಆದರೆ ನಿದ್ದೆ ಏನಾರು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಿ ಆಮೇಲೆ ಅಲಾರಾಮ್ ಇಟ್ಕೊಂಡು ಎದ್ದೋಳೋಣ ಅಂದರೂ ಕೂಡ ನನಗೆ ಎದ್ದೊಳಕ್ಕಾಗಲ್ಲ, ಬಿಕಾಸ್ ಅಷ್ಟು ನಿದ್ದೆ ಇರುತ್ತೆ. ಟಿಪ್ ಸ್ಲಿಪ್ ಹೋಗ್ಬಿಡ್ತೀನಿ, ಬಿಕಾಸ್ ಓಲ್ಡ್ ನೈಟ್ ವರ್ಕ್ ಮಾಡಿರೋದ್ರಿಂದ. ಸೊ ಅದಕ್ಕೋಸ್ಕರ ನಾನು ಇಲ್ಲ, ಫಸ್ಟು ಪೂಜೆ ಎಲ್ಲ ಮುಗಿಸಿನೇ ನಾನು ನೆಕ್ಸ್ಟು ಮಲ್ಕೊಳ್ಬೇಕು ಅನ್ನೋದು ಪ್ಲ್ಯಾನ್ ಆಗಿತ್ತು. ಅಂದರೆ ಪೂಜೆ ಮಾಡಿ ಕೂಡ ಸಡನ್ನಾಗಿ ಮಲಗಿಲ್ಲ, ಯಾಕಂದರೆ ಅವಾಗ ತಾನೇ ಪೂಜೆ ಮಾಡಿರ್ತೀವಿ. ಇಮಿಡಿಯೇಟಾಗಿ ಮಲ್ಕೊಂಡ್ರು ಕೂಡ ನಮ್ಗೆ ಅದು ಪೂಜೆ ಸಲ್ಲಲ್ಲ. 1 hour 1.5 hour ಬಿಟ್ಟಾದರೂ ಅಟ್ಲೀಸ್ಟ್ ಮಿನಿಮಮ್ 2 hour ಆದರೂ ಇರಬೇಕು. ಇನ್ನು ಮನೆ ಕಸ ಎಲ್ಲ ಗುಡಿಸಿ ಮಾಪ್ ಹಾಕ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಎಲ್ಲ ಪ್ರತಿಯೊಂದು ಅಲಂಕಾರ ಮಾಡ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಟಯರ್ಡ್ನೆಸ್ ಅನಿಸ್ತಿತ್ತು. ಬಟ್ ಆದರೂ ಕೂಡ ಮನಸ್ಸಿಗೆ ತುಂಬಾ ಖುಷಿ ಇತ್ತು, ಯಾಕಂದರೆ ನಾನು ಆಷಾಢ ಶುಕ್ರವಾರ 3 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಆಗಬೇಕಾಗಿರೋದು, ನಾನು ಕೇಳ್ಕೊಂಡಿರೋದೆಲ್ಲ ನನಗಾಗಿದೆ. ಸೊ ಅದಕ್ಕೋಸ್ಕರ ನಾನು ಯಾವ ವರ್ಷವೂ ಬಿಡಲ್ಲ, ತುಂಬ ಭಕ್ತಿಯಿಂದ ಏನೇ ಕಷ್ಟ ಇದ್ದರೂ ಮಾಡ್ತೀನಿ. ಇನ್ನು ಬೆಳಗ್ಗೆನೇ ಒಂಥರ ಫ್ರೆಶ್ ಆಗಿರೋವಂಥ ಗಾಳಿ ಮತ್ತು ಪಕ್ಷಿಗಳ ಚಿಲಿಪಿಲಿ ಸೌಂಡು, ಒಂಥರ ಫ್ರೆಶ್ ಆಗಿರುತ್ತೆ ವಾತಾವರಣ. ಆ ವಾತಾವರಣದಲ್ಲಿ ಪೂಜೆ ಮಾಡಬೇಕಾದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಮತ್ತು ಒಂಥರ ಶಾಂತಿ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಕೂಡ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡ್ತಾರೆ. ಬಟ್ ಯಾರಾದರೂ ಈ ಥರ ನೈಟ್ ಶಿಫ್ಟ್ ಮಾಡಿಕೊಂಡು ಅಥವಾ ಅವ್ರ ರೊಟೀನ್ ಸ್ವಲ್ಪ ಲೇಟಾಗಿ ಎದ್ದೊಳೋದು ಆ ಥರ ಇದ್ದಾಗ ಒಂದ್ಸಲ ಈ ಥರ ಎದ್ದು ಮಾಡಿ ನೋಡಿ, ಆವಾಗ ಸಿಗೋವಂಥ ಖುಷಿ ಅಥವಾ ಮನಸ್ಸಿಗೆ ಆಗೋವಂಥ ಆನಂದನೇ ಬೇರೆ. ನನಗಂತೂ ತುಂಬಾ ಖುಷಿ ಆಯಿತು, ಒಂಥರ ಪಾಸಿಟಿವ್ ವೈಬ್ಸ್. ಮತ್ತು ಎಷ್ಟು ಬೆಳಿಗ್ಗೆ ಬೇಗ ಎದ್ದೊಳ್ತೀವೋ ಅಷ್ಟು ಬೆಳಿಗ್ಗೆ ಬೇಗ ಕೆಲಸ ಆಗುತ್ತೆ. ಇನ್ನು ದೇವ್ರ ಸಾಮಾನೆಲ್ಲ ನೋಡ್ಬೋದು ಫಳ ಅಂತ ಹೊಳಿತಾ ಇದೆ. ಆ ಥರ ನೀಟಾಗೆಲ್ಲ ವಾಶ್ ಮಾಡಿಕೊಂಡೆ. ಇನ್ನು ದೇವ್ರಿಗೆ ಯಾವ್ಯಾವ ಹೂವನ್ನ ಹಾಕಬೇಕಾಗಿತ್ತು ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಚಿಮುಕಿಸ್ಕೋಬೇಕಲ್ವಾ. ಅಂದರೆ ಅದು ಒಂಥರ ಅವರು ಯಾವ ರೀತಿ ಕೊಟ್ಟಿರ್ತಾರೋ ಒಂದು ಸ್ವಲ್ಪ ನೀರು ಹಾಕಿದ್ರೆ ಒಂದು ಸ್ವಲ್ಪ ಪವಿತ್ರ ಆಗುತ್ತೆ ಅಂತ ಅಷ್ಟೇ. ಸರಿ, ನಾನು ಬಿಡಿ ಹೂವನ್ನೆಲ್ಲ ಒಂದು ಬೌಲ್ ಥರ ಇದೆ, ಅದಕ್ಕೆ ಹಾಕ್ಕೊತಾ ಇದ್ದೀನಿ.
ಇನ್ನು ಗುರುವಾರ ರಾಯರಿಗೂ ಕೂಡ ನಾನು ಪೂಜೆ ಚೆನ್ನಾಗಿ ಮಾಡಿದ್ದೆ, ಹೂವನ್ನೆಲ್ಲ ಹಾಕ್ಬಿಟ್ಟು. ಆ ಹೂವು ಏನು ಒಣಗಿರಲಿಲ್ಲ, ಬಟ್ ಆದರೂ ಕೂಡ ಶುಕ್ರವಾರ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಫಸ್ಟ್ನೇ ವಾರ ಅಂತ ಹೇಳಿ ಮಾರು ಮತ್ತು ಹಾರನೆಲ್ಲ ತರಿಸಿದ್ದೆ. ಸರಿ, ಅದನ್ನೆಲ್ಲ ನೀಟಾಗಿ ಹಾಕಿ ಅಲಂಕಾರನೆಲ್ಲ ಮಾಡಿ ನೀಟಾಗಿ ಪೂಜೆ ಮಾಡಿಬಿಟ್ರೆ ನಂಗೊಂಥರ ಮನೇಲಿ ಖುಷಿ, ಅದೊಂಥರ ನೆಮ್ಮದಿ. ನಾನು ಎಷ್ಟೊಂದು ವ್ಲಾಗಲ್ಲಿ ಹೇಳಿದ್ದೀನಿ ನಾನು ಜನರ ನಂಬಲ್ಲ, ದೇವ್ರನ್ನ ತುಂಬ ನಂಬ್ತೀನಿ ಅಂತ. ಸೊ ನಂಗೆ ತುಂಬಾ ಒಳ್ಳೆಯದಾಗಿದೆ. ಸೊ ಅದಕ್ಕೆ ನಾನು ಪ್ರತಿ ವರ್ಷ ಆಷಾಢ ಶುಕ್ರವಾರ ಮಾಡ್ತೀನಿ. ನನಗೂ ಕೂಡ ಖುಷಿ. ಅಮ್ಮ ಕೂಡ ಅಷ್ಟೇ ನನ್ನ ಕೈಯಲ್ಲಿ ಮಾಡಿಸ್ಕೊಳ್ತಾರೆ. ನಾನು ಅದನ್ನೇ ಹೇಳ್ಬೋದು, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಆಷಾಢ ಶುಕ್ರವಾರ ಯಾರು ಮಾಡಲ್ವೋ ಅವರು. ಅವತ್ತಿನ ದಿನ ನಾನು ನಾನ್ ವೆಜ್ ತಿನ್ನಲ್ಲ. ಆಷಾಢ ಶುಕ್ರವಾರ ಟೈಮಲ್ಲಿ ತುಂಬ ನೀಟಾಗಿ ಪೂಜೆ ಮಾಡಿರ್ತೀನಲ್ವ, ಸೊ ಅದಕ್ಕೋಸ್ಕರ ತಿನ್ನೋದಿಲ್ಲ. ಮತ್ತು ಆದಷ್ಟು ಶಕ್ತಿ ದೇವತೆಗಳು ಅಂದರೆ ಅವಾಗೆ ಆಷಾಢ ಶುಕ್ರವಾರದಲ್ಲಿ ತುಂಬ ಪವರ್ಫುಲ್ ಇರುತ್ತಂತೆ. ಸೊ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋದರೆ ತುಂಬಾ ಒಳ್ಳೆಯದಾಗತ್ತೆ. ಸೊ ನೀವು ಕೂಡ ಆದಷ್ಟು ಫ್ರೀ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇನ್ನು ಪೂಜೆಗೆ ಬೇಕಾಗಿದ್ನೆಲ್ಲ ಒಂದು ಸೈಡ್ ತಯಾರು ಮಾಡಿಕೊಂಡು ಇವಾಗ ನೀವು ನೋಡ್ಬೋದು, ಇದು ಗುರುವಾರ ಮಾಡಿದ್ನೆಲ್ಲ ಪೂಜೆ. ಹೂವು ಎಲ್ಲ ಚೆನ್ನಾಗೇ ಇದೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ತುಳಸಿ ಎಲ್ಲ ಸ್ವಲ್ಪ ಒಣಗಿರೋ ಥರ ಇದೆ. ಸರಿ, ಏನೇ ಇದ್ರೂ ಕೂಡ ಇದನ್ನೆಲ್ಲ ತೆಗ್ದು ಮತ್ತೆ ಪೂಜೆ ಮಾಡ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು, ನಾನು ಕೆಲವೊಂದು ಕಡೆ ಪ್ಲಾಸ್ಟಿಕ್ ಹಾರ ಆಗಿರ್ಬೋದು ಮತ್ತು ಬಟ್ಟೆ ಹಾರಗಳನ್ನೆಲ್ಲ ಮಾಡಿಬಿಟ್ಟು ದೇವ್ರಿಗೆ ಹಾಕಿರ್ತಾರೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ನೀವು ಒಂದೇ ಒಂದು ಹೂವು, ಅದು ಒರಿಜಿನಲ್ ಹೂವು ಇಟ್ಟರೆ ಅಷ್ಟು ಶ್ರೇಷ್ಠ. ಪ್ಲಾಸ್ಟಿಕ್ ಹೂವು ಆಗಿರ್ಬೋದು ಮತ್ತು ಹೂವಿನ ಅಂದರೆ ಬಟ್ಟೆಯಲ್ಲಿ ಹೊಲ್ದಿರೋಂಥ ಹಾರನ ಹಾಕ್ಬಾರ್ದು ದೇವ್ರಿಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಫಾಲೋ ಮಾಡೋದು ಅದನ್ನೇ. ನೀವು ಬೇಕಾದ್ರೆ ವಿಚಾರಿಸಿ ನೋಡಿ, ಹಂಗೆ ಹಾಕ್ಬಾರ್ದು ದೇವ್ರಿಗೆ ಅಂತ ಹೇಳ್ತಾರೆ. ಓಕೆನಾ? ಏನಕ್ಕೆ ಅಂದರೆ ಅದು ಏನಕ್ಕೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ. ಅದು ಮನುಷ್ಯರು ಇಲ್ಲದೆ ಇದ್ದಾಗ ಹಾಕೋದಕ್ಕೂ ದೇವ್ರಿಗೆ ಹಾಕೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಕೆಲವೊಬ್ಬರು ಅದನ್ನು ಫಾಲೋ ಮಾಡ್ತಾರೆ. ಸೊ ಅದೇನಾದ್ರು ಮಾಡ್ತಿದ್ರೆ ಆದಷ್ಟು ಫಾಲೋ ಮಾಡಬೇಡಿ, ಬಿಕಾಸ್ ನಾನು ಅದನ್ನು ಫಾಲೋ ಮಾಡಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದೇ ಒಂದು ಹೂವು ಇಡಿ ಸಾಕು, ಅಷ್ಟೇ ಶ್ರೇಷ್ಠ ಸಲ್ಲುತ್ತೆ. ಅದು ನಿಮಗೆ ಪ್ರತಿನಿತ್ಯ ಏನೋ ಹಾರ ಆಗಿರ್ಬೋದು ಅಥವಾ ಒಂದೊಂದು ಮಾರು ಎರಡೆರಡು ಮಾರು ಹೂವನ್ನು ಕೂಡ ತಂದು ನಾವು ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು ಹೂವು ಇಟ್ಟರು ಕೂಡ ಅಷ್ಟು ಶ್ರೇಷ್ಠ ಅಂತೆ. ಸೊ ಆ ಥರ ಹಾಕ್ಬೇಡಿ. ನೀವೇನಾದರೂ ಆಗ್ತಾ ಇದ್ರೆ, ನಾನು ಇಷ್ಟೊಂದು ವೀಡಿಯೋಸ್ಗಳಲ್ಲಿ ಇವಾಗ ನೋಡ್ತೀನಿ. ಸೊ ಅದಕ್ಕೋಸ್ಕರ ಜಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನಿಸ್ತು, ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ವಿಡಿಯೋ ಯಾರು ನೋಡ್ತಾ ಇದ್ದೀರೋ ನಿಮ್ಗೆ ಏನಾದರೂ ಇದರಲ್ಲಿ ನಿಜ ಅನಿಸಿದ್ರೆ ನೀವು ಕೂಡ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಸೊ ದಟ್ ಯಾರಾದರೂ ಕಮೆಂಟ್ ಸೆಕ್ಷನಲ್ಲಿ ಕೂಡ ನೋಡಿಬಿಟ್ಟು ಅವರು ಕೂಡ ಫಾಲೋ ಮಾಡ್ತಿದ್ರೆ ಅದನ್ನು ನಿಲ್ಲಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಜಸ್ಟ್ ಶೇರ್ ಮಾಡಿಕೊಂಡೆ. ಇನ್ನು ಎಲ್ಲ ಹೂವು ಮತ್ತೆ ಇವಾಗ ಅಲಂಕಾರ ಮಾಡ್ಬೇಕಾದ್ರೆ ಮತ್ತೆ ಉದುರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಫಸ್ಟ್ ದೇವ್ರಿಗೆಲ್ಲ ಹೂವನ್ನ ಹಾಕಿ ಅಲಂಕಾರ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಹೂವಿನ ಅಲಂಕಾರ ಮಾಡಿದ್ರೆ ಮತ್ತೆ ಹೂವು ಉದುರೋದು ಅದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ನೀಟಾಗೆ ಮತ್ತೆ ಒರೆಸ್ಕೊಳ್ತಾ ಇರ್ತೀನಿ. ಯಾಕಂದರೆ ನಾನು ನೆನ್ನೆ ಪೂಜೆ ಮಾಡಿದ್ರು ಕೂಡ ಒಂದೊಂದು ಹೂವು ಒಣಗಿದ್ರೆ ಅಕಸ್ಮಾತ್ ಎಲೆ ಎಲ್ಲ ಬೆದ್ದಿದ್ರೆ ಒಂದು ಸ್ವಲ್ಪನೂ ಧೂಳಿರಬಾರ್ದು ಅಂದ್ಬಿಟ್ಟು ಪ್ರತಿಯೊಂದು ಅಲ್ಲಿದ್ದಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಮಾಡ್ತಾ ಇದ್ದೀನಿ. ಇನ್ನು ನೀವು ಆಷಾಢ ಶುಕ್ರವಾರ ಏನಾದ್ರು ಪೂಜೆ ಮಾಡ್ತಾ ಇದ್ರೆ ಕಳಸನೆಲ್ಲ ಶುಕ್ರವಾರ ಹೊತ್ತು ತೆಗಿಯೋಕೆ ಹೋಗಬೇಡಿ, ಗುರುವಾರನೇ ತೆಗೆದ್ಬಿಟ್ಟು ನೀಟಾಗಿ ಪೂಜೆ ಮಾಡಿ. ನಾನು ಫಾಲೋ ಮಾಡೋದನ್ನ ಜಸ್ಟ್ ಹೇಳ್ತಾ ಇದ್ದೀನಿ. ನಾನು ಕೂಡ ವೀಣಾ ಜೋಶಿ ಮೇಡಮ್ ಇದ್ದಾರಲ್ಲ ಯೂಟ್ಯೂಬರ್, ನೀವು ಬೇಕಾದ್ರೆ ನೋಡಿ, ನಾನು ಅವ್ರ ಚಾನಲ್ ನೋಡಿನೇ ಆಲ್ಮೋಸ್ಟ್ ಫಾಲೋ ಮಾಡೋದು. ಲಾಸ್ಟ್ ಇಯರ್ ಕೂಡ ಆಲ್ಮೋಸ್ಟ್ ಅವ್ರು ನೋಡಿನೇ ಫಾಲೋ ಮಾಡಿದ್ದೆ, ನಂಗೆ ತುಂಬಾ ಒಳ್ಳೇದಾಗಿತ್ತು. ಈ ವರ್ಷ ಕೂಡ ಅವರು ಡಿಫ್ರೆಂಟ್ ರೀತಿಲಿ ಹೇಳ್ಕೊಟ್ರು. ಅಂದರೆ ಕುಬೇರ ಸೇರನ್ನೆಲ್ಲ ಹಿಟ್ಟಿ ಮಾಡಿ ಅಂತೆಲ್ಲ ಹೇಳ್ಕೊಟ್ಟಿದ್ರು ಈ ವರ್ಷ. ಬಟ್ ನನ್ನ ಹತ್ರ ಆ ಥರ ಕುಬೇರ ಸೇರ್ ಇರಲಿಲ್ಲ. ಸೊ ಆರ್ಡ್ರ್ ಮಾಡಿದ್ದೀನಿ, ಅದು ಬಂದರೆ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಈ ವರ್ಷ ನನ್ನ ಕೈಯಲ್ಲಾದಷ್ಟು ಲಕ್ಷ್ಮೀ ತಾಯಿಗೆ ಕೇಳ್ಕೊಂಡು ನನ್ನ ಕೈಯಲ್ಲಾದಷ್ಟು ನಾನು ಹಿಂಗೆ ಮಾಡಿದ್ದೀನಮ್ಮ, ನಿನ್ಗೆ ಒಳ್ಳೇದು ಮಾಡಬೇಕು ಅಂತ ಅನ್ಸಿದ್ರೆ ಮಾಡು. ಈ ರೀತಿ ನನ್ನ ಭಕ್ತಿಯಿಂದ ನಾವು ಒಂದು ಸಣ್ಣ ಪುಟ್ಟದ್ದು ಮಾಡಿದ್ರು ಕೂಡ ದೇವ್ರಿಗೆ ಸಲ್ಲುತ್ತೆ. ಲಕ್ಷ್ಮೀ ತಾಯಿ ನಮ್ಗೆ ಕೊಡಬೇಕು ಅಂತ ಇದ್ರೆ ಕೊಡ್ತಾಳೆ. ಇದನ್ನು ನಾನು ತುಂಬಾ ನಂಬ್ತೀನಿ. ಸೊ ಅದಕ್ಕೆ ಇದ್ದಿದ್ರಲ್ಲೇ ಮಾಡಿದ್ದೀನಿ. ನೀವು ಬೇಕಾದರೆ ವೀಣಾ ಜೋಶಿ ಮೇಡಮ್ ಚಾನೆಲ್ ನೋಡೋಂಗಿದ್ರೆ ನೋಡಿ, ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಷ್ಟೇ ಯಾವ ಕಲರ್ ಸೀರೆ ಹಾಕಬೇಕು ಅದೆಲ್ಲ ಪ್ರತಿಯೊಂದು ಅವ್ರು ಹೇಳೋದನ್ನೇ ನಾನು ಫಾಲೋ ಮಾಡೋದು. ನಾನು ತುಂಬ ನಂಬ್ತೀನಿ, ಅವ್ರು ಹೇಳೋದೆಲ್ಲ ನಮ್ಗೆ ಒಳ್ಳೇದಾಗಿದೆ. ಸೊ ನಿಮಗೂ ಕೂಡ ಒಳ್ಳೇದಾಗಲಿ, ನೀವು ಕೂಡ ಫಾಲೋ ಮಾಡಿ. ಪ್ರಸಾದ ಮಾಡ್ತಾ ಇದ್ದೀನಿ. ಇನ್ನು ದೇವ್ರ ಸಾಮಾನೆಲ್ಲ ಒಡಿಸಿ ಎತ್ತಿಟ್ಕೋಬೇಕು ಇವಾಗ. ಅಷ್ಟರಲ್ಲಿ ಕಾಯಿ ರೆಡಿ ಮಾಡಿಕೊಂಡೆ. ಕಾಯಿಗೆ ಇನ್ನೂ ನಾಮ ಎಲ್ಲ ಚೆನ್ನಾಗಿಡ್ತೀನಿ, ಬಟ್ ಈ ಸಲ ಹಿಂಗೆ ಇಟ್ಟಿದ್ದೀನಿ ಸದ್ಯಕ್ಕೆ.
ಇನ್ನು ಬ್ಯಾಕ್ಗ್ರೌಂಡಲ್ಲಿ ಸುಪ್ರಭಾತ ಹೋಗ್ತಾ ಇದೆ, ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇನ್ನು ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಇಲ್ಲೇ ಒರೆಸಿಟ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಡೈರೆಕ್ಟಾಗಿ ದೇವ್ರ ಮನೇಲಿ ಇಟ್ಕೊಳ್ತೀನಿ ನಾನು. ಅವಾಗ ಈಸಿ ಆಗುತ್ತೆ, ತುಂಬಾ ಬೇಗ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಅಲಂಕಾರ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ಅದರಿಂದ ಹಿಂಗೆ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ನಾನು ಹುಣಸೆಹಣ್ಣು ಮತ್ತು ಪೀತಾಂಬರಿ ಹಾಕಿ ತೊಳ್ಕೊಳ್ತೀನಿ. ಬಟ್ ಈ ಸಲ ಬರೀ ಹುಣಸೆಹಣ್ಣು ಮತ್ತು ಅದು ಒಂದು ಪೌಡರ್ ಇದೆ ಆಕ್ಲಿರಿಕ್ ಸಮಥಿಂಗ್ ಅದರದ್ದು, ನಾನು ನೋಡಿಲ್ಲ ಹೆಸರು ಕರೆಕ್ಟಾಗಿ. ಆ ಪೌಡರ್ ಹಾಕ್ತೀನಿ, ತುಂಬ ಚೆನ್ನಾಗಿದೆ ಅದು ಕೂಡ. ಸೊ ನೀವು ನೋಡ್ಬೋದು ಯಾವ ಕಲರ್ ಇತ್ತು ಇದು, ನಾನು ತೋರಿಸಿರ್ಲಿಲ್ಲ ಆ್ಯಕ್ಚುಲಿ. ಹಿತ್ತಾಳೆದೆಲ್ಲ ಎತ್ತಿಟ್ಬಿಟ್ಟಿದೆ, ಮತ್ತು ಈ ಶುಕ್ರವಾರ ಮಾಡಬೇಕು ಅಂತ ಹೇಳಿ ತೆಗೆದಿಟ್ಕೊಂಡು ಇವಾಗ ನೀಟಾಗಿ ಮಾಡ್ತಾ ಇರೋದು. ಇನ್ನು ರಾಯರಿಗೆ ನಾನು ಗಂಧನ ಇಡ್ತಾ ಇದ್ದೀನಿ, ಕುಂಕುಮ ಇಡಬಾರ್ದಲ್ವ. ಸೊ ರಾಯರಿಗೆ ಅಂದ್ಬಿಟ್ಟು ಸಪ್ರೇಟಾಗಿ ಗಂಧ ಇಟ್ಕೊಂಡಿದ್ದೀನಿ, ಅದನ್ನು ಇಡ್ತಾ ಇದ್ದೀನಿ. ಇನ್ನು ಹೆಣ್ಮಕ್ಳಿಗೆ ಮಾತ್ರನೇ ಗೊತ್ತಿರುತ್ತೆ ಒಂದು ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಥವಾ ಒಂದು ದೇವ್ರ ಸಾಮಾನು ತೊಳಿಬೇಕು ಮತ್ತು ದೇವ್ರ ಪೂಜೆ ಮಾಡಬೇಕಾದ್ರೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ. ಸೊ ಅಷ್ಟೇ ಕೆಲಸ ಇತ್ತು, ಬಟ್ ಆದರೆ ಒಂಥರ ಖುಷಿನೂ ಇರುತ್ತೆ ನೀಟಾಗಿ ಮಾಡಿದಾಗ. ಎಲ್ಲ ತೊಳೆದು ವಾಶ್ ಮಾಡಿ ಫ್ರೆಶಾಗಿ ಮಾಡಿದಾಗ ಅಲಂಕಾರ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನಾನು ಈ ಥರ ತುಪ್ಪದ ದೀಪ, ಸಾಂಬ್ರಾಣಿ, ಬತ್ತಿ ಇದನ್ನೆಲ್ಲ ಇಟ್ಕೊಳ್ಳೋಕೆ ಈ ಥರ ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಸೊ ದಟ್ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು, ಎತ್ಕೊಳ್ಳೋಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಕನ್ವೀನಿಯೆಂಟಾಗಿ ಇರುತ್ತೆ ಅಂತ ಈ ಥರ ತೊಗೊಂಡಿದ್ದೀನಿ. ಸಾರಿ. ಇನ್ನು ಗೊಂಬೆ ಹಿಂದಿನ ದಿವಸ ಅಮ್ಮ ಮನೇಲಿ ಮಲ್ಕೊಂಡಿದ್ಲು. ಸರಿ ಅಮ್ಮ ಕೂಡ ಬೆಳಗ್ಗೆನೇ ಕರ್ಕೊಂಡ್ಬಂದುಬಿಟ್ರು. ಅವಳು ನೋಡ್ಬೋದು ಮುದ್ದು ಮಾಡ್ಕೊಂಡು ನಾನು ಬರ್ತೀನಿ ಪೂಜೆ ಮಾಡೋದಕ್ಕೆ ಅಂತೆಲ್ಲ ಹೇಳ್ತಿದ್ಲು. ನೋಡ್ಬೋದು ತುಂಬಾ ನೀಟಾಗಿ ಅಲಂಕಾರ ಮಾಡಿ ಎಲ್ಲ ಪ್ರಿಪೇರ್ ಆಗಿತ್ತು. ಇನ್ನು ಹೊಸ್ಲಿಗೆ ಅರ್ಶಿನ ಕುಂಕುಮ ಒಂದು ಬಾಕಿ ಇತ್ತು. ಸರಿ ಅದನ್ನು ಕೂಡ ನೀಟಾಗಿ ಮಾಡಿಬಿಟ್ಟು ಹೊಟ್ಟಿಗೆ ಪೂಜೆ ಮಾಡೋಣ ಅಂತ ಹೇಳಿ ಇವಾಗ ಹೊಸ್ಲು ಕೂಡ ನೀಟಾಗೆಲ್ಲ ಓಡಿಸಿ ರಂಗೋಲಿನೆಲ್ಲ ಹಾಕ್ತಾಯಿದ್ದೀನಿ. ನೀವೇನಾದರೂ ಹೊಸ್ಲಿಗೆ ರಂಗೋಲಿ ಹಾಕೋದು ಒಂದು 10ರಿಂದ 15 ದಿವಸ ಇರಬೇಕು ಅಂತಂದರೆ ಅರ್ಶಿನಕ್ಕೆ ಮೊಸರು ಹಾಕಿ ಕಲಿಸ್ಬಿಟ್ಟು ಹಾಕ್ಬಿಡಿ. ಒಂದು 10ರಿಂದ 15 ದಿವಸ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಗಟ್ಟಿಗೆ. ರಂಗೋಲಿ ಕೂಡ ಸ್ಪ್ರೆಡ್ ಆಗಲ್ಲ, ನೀಟಾಗಿರುತ್ತೆ ಹೆಂಗೆ ಹಾಕಿರ್ತೀರೋ ಹಂಗೆ. ಬಟ್ ನಾನು ಈ ನಡುವೆ ವಾರನೂ ಮಾಡೋದ್ರಿಂದ ಮೊಸರೇನು ಹಾಕ್ತಿಲ್ಲ, ಡೈರೆಕ್ಟಾಗಿ ಒಂದು ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಮಾಡ್ತಾ ಇದ್ದೀನಿ ಹೊಸ್ಲಿಗೆ.
ಇನ್ನು ನಾನು ನೈವೇದ್ಯಕ್ಕೆ ಸ್ವಲ್ಪ ಹೆಸರುಬೇಳೆ ಮತ್ತು ಅಕ್ಕಿ ಮತ್ತು ಬೆಲ್ಲದ ಪುಡಿ ಇಷ್ಟನ್ನು ಹಾಕ್ಕೊಂಡು ಬೆಲ್ಲದನ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನೇನು ತುಪ್ಪ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ಹಾಕ್ಕೊಂಡಿಲ್ಲ, ಯಾಕಂದರೆ ನಾನು ನೈವೇದ್ಯಕ್ಕೆ 2 ಥರ ಇಡ್ತಾಯಿದ್ದೀನಿ. ಒಂದು ಬೆಲ್ಲದನ್ನ, ನೆಕ್ಸ್ಟು ಇನ್ನೂ ಒಂದು ಡ್ರೈ ಫ್ರೂಟ್ಸ್. ಇನ್ನು ನೀವು ನಿಮ್ಮ ಶಕ್ತಿ ಅನುಸಾರ ಇಡ್ಬೋದು, ಲೈಕ್ ಡ್ರೈ ಫ್ರೂಟ್ಸ್ ಇಡ್ಬೋದು, ಇಲ್ಲಾಂದರೆ ಇದು ಕಡಲೆಪಪ್ಪು ಮತ್ತು ಸಕ್ಕರೆ ಹಾಕಿ ಇಡ್ಬೋದು, ಇಲ್ಲ ಹಾಲು ಇಡ್ಬೋದು, ಮೊಸರನ್ನ ಮಾಡಿ ಇಡ್ಬೋದು. ಸೊ ನಾನು ಇದನ್ನು ಮಾಡಿಟ್ಟಿದ್ದೆ ಇವತ್ತಿನ ನೈವೇದ್ಯಕ್ಕೆ. ಇನ್ನು ನಾನು ಗುರುವಾರ ರಾಯರ ಬೃಂದಾವನಕ್ಕೆ ಮಲ್ಲಿಗೆ ಹೂವನ್ನ ತರಿಸಿಟ್ಟಿದ್ನಲ್ಲ, ಅದೇ ಮಲ್ಲಿಗೆ ಹೂವನ್ನ ನಾನು ದೇವ್ರ ಪ್ರಸಾದ ಥರ ನಾನು ಮುಡ್ಕೊಂಡೆ. ಸರಿ, ಇವಾಗೆಲ್ಲ ಪೂಜೆಗೆಲ್ಲ ರೆಡಿ ಆಗಿತ್ತು. ಎಲ್ಲ ರೆಡಿ ಆದಮೇಲೆ ಮನಸ್ಸಿಂದ ನೀಟಾಗೆ ದೀಪನ ಹಚ್ಚಿ, ಕಡ್ಡಿನೆಲ್ಲ ಹಚ್ಚಿ, ಸಾಂಬ್ರಾಣಿ ದೀಪನ ಬೆಳಗ್ತಾ ಇದ್ದೀನಿ, ಕರ್ಪೂರನೆಲ್ಲ. ಇನ್ನೊಂದು ಏನು ಅಂತ ಅಂದರೆ, ಅಲ್ಲಿ ಕುತ್ಕೊಂಡು ನನಗೆ ಪೂಜೆ ಮಾಡೋಕ್ಕೆ ಜಾಗ ಸಾಕಾಗಿಲ್ಲ, ಯಾಕಂದರೆ ಎಲ್ಲ ಪ್ರತಿಯೊಂದು ಅಲ್ಲೇ ಇಟ್ಟಿದ್ನಲ್ಲ. ಲಕ್ಷ್ಮೀನ ಸ್ವಲ್ಪ ಕೆಳಗಡೆ ಇಟ್ಟಿದ್ದೆ, ಜಾಗ ಚಿಕ್ಕದಾಗತ್ತೆ ಅಂತ ಹೇಳಿ ಹಂಗೆ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ಇನ್ನೇನಾರು ನಾನು ಕೇಳ್ಕೊಬೇಕು ಅಂತ ಇರೋದು, ಗೊಂಬೆ ಇಲ್ಲಿ ಕೂತಿದ್ದಾಳೆ, ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದೆ. ಇನ್ನು ಫುಲ್ಲು ಲಕ್ಷ್ಮಿ ಸಾಂಗ್ ಹೋಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಆದಷ್ಟು ವೀಡಿಯೋದಲ್ಲಿ ವಾಯ್ಸ್ ಓವರ್ ಕೊಡಬೇಕಾಯಿತು. ಇನ್ನು ಗೊಂಬೆ ನೋಡಿ, ಗೊಂಬೆ ಕೂಡ ಫುಲ್ಲು ರೌಂಡ್ ಎಲ್ಲ ಹಾಕಿ ಪೂಜೆ ಮಾಡ್ತಾ ಇದ್ದಾಳೆ. ಅವಳು ಕೂಡ ಇಂಟ್ರೆಸ್ಟಿಂಗ್ ಆಗಿ ಒಂಥರ ನಿಜವಾಗ್ಲೂ ನೋಡ್ಬೋದು. ಗಾಳಿ ಇನ್ನೂ ಕೂಡ ಎಷ್ಟು ಫ್ರೆಶ್, ಅರೌಂಡ್ 6-6:30 ಅನಿಸುತ್ತೆ. ಎಲ್ಲ ಬೇಗ ಬೇಗ ಚಕ ಚಕ ಅಂತೆಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಮಾಡೋಷ್ಟರಲ್ಲಿ ಗಾಳಿ ಇನ್ನೂ ಚೆನ್ನಾಗಿ ಫ್ರೆಶ್ ಆಗಿತ್ತು. ಒಂಥರ ಪಾಸಿಟಿವ್ ವೈಬ್ಸು. ಬೆಳಗ್ಗೆನೆ ಒಂದು ನನ್ನ ಡೇ ಒಂದು ಫ್ರೆಶ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನನ್ನ ಕಷ್ಟಗಳು ಮತ್ತು ನನ್ನ ಕೋರಿಕೆಗಳು ಪ್ರತಿಯೊಂದು ಕೂಡ ನಾನು ನನ್ನ ದೇವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ನೋಡಿ ಗೊಂಬೆ ಕೂಡ ನಮ್ಮ ಜೊತೆ ಕೂತ್ಕೊಂಡು ಪ್ರೇಯರ್ ಎಲ್ಲ ಮಾಡ್ತಾಯಿದ್ಲು. ಪೂಜೆ ಎಲ್ಲ ಆದಮೇಲೆ ಒಂಥರ ಹೇಳ್ತಿಲ್ವ, ಆಲ್ಮೋಸ್ಟ್ ಪದೇ ಪದೇ ಹೇಳ್ತಾ ಇದ್ದೀನಿ ಅನಿಸುತ್ತೆ, ಅಷ್ಟು ಪಾಸಿಟಿವ್ ವೈಬ್ಸ್. ಒಂಥರ ಮನೇಲೆಲ್ಲ ಒಂಥರ ಖುಷಿಯಿಂದ ಆಯಿತು, ಒಂಥರ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ತುಂಬ ಚೆನ್ನಾಗಾಯಿತು. ಫಸ್ಟ್ ವಾರದ ಮೊದಲನೇ ಆಷಾಢ ವಾರದ ಪೂಜೆ. ಇನ್ನು ನಾನು ಲಾಸ್ಟ್ ಆಷಾಢ ವಾರ ಎಲ್ಲ ಏನು ಮಾಡಿದ್ದೆ ಅಂದರೆ, ಲಾಸ್ಟ್ ವರ್ಷ ಬನಶಂಕರಮ್ಮಂಗೆ ನಿಂಬೆಹಣ್ಣಿನ ದೀಪ ಹಚ್ತಿದ್ದೆ. ಬಟ್ ತುಂಬ ರಶ್ ಇರ್ತಾರೆ. ನನ್ನ ಮಗು ಗೊಂಬೆನ ಎತ್ಕೊಂಡು ಗೊಂಬೆ ನೆಪದಲ್ಲಿ ಹೋಗ್ತಿದ್ದೆ. ಬಟ್ ಈ ವರ್ಷ ಎಲ್ಲ ತುಂಬ ರಶ್ ಇತ್ತಲ್ಲ, ಸೊ ಅದಕ್ಕೆ ಹೋಗೋಕ್ಕಾಗಿಲ್ಲ. ಇನ್ನು ಚಾಮುಂಡೇಶ್ವರಿ ತಾಯಿಗೂ ಅಷ್ಟೇ ತುಂಬ ಜನ ಹೋಗ್ತಿರ್ತಾರೆ. 2,000 ರೂಪಾಯಿ ಎಲ್ಲ ಪೇ ಮಾಡಿ ಹೋಗ್ತಿದ್ದಾರೆ, ಬಟ್ ದರ್ಶನ ಆಗ್ತಿಲ್ಲ ಅಂತಿದ್ರು. ಸೊ ಆದಷ್ಟು ಈ ಥರ ಟೈಮಲ್ಲಿ ನಮಗೆ ದರ್ಶನ ಎಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ನಿಮ್ಮ ಮನೆ ನಿಯರೆಸ್ಟ್ ಯಾವುದಾದ್ರೂ ಒಂದು ಶಕ್ತಿ ದೇವತೆ ಇದ್ದರೆ ಆ ದೇವ್ರಿಗೆ ನೀವು ಪೂಜೆ ಮಾಡ್ಕೊಂಡು ಬನ್ನಿ. ಸೊ ಅದನ್ನೇ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಮತ್ತು ನಿಮ್ಮ ಮನೇಲೆಲ್ಲ ಯಾವ ರೀತಿ ನೀವು ಸೆಲೆಬ್ರೇಟ್ ಮಾಡ್ತೀರಾ, ಅಂದರೆ ಸೆಲೆಬ್ರೇಟ್ ಅಂದರೆ ನೀವು ಆಷಾಢ ಶುಕ್ರವಾರನ ಫಾಲೋ ಮಾಡ್ತೀರಾ, ಮಾಡಲ್ವಾ, ಅದೆಲ್ಲ ಪ್ರತಿಯೊಂದು ಕೂಡ ತಿಳಿಸಿ. ನಿಮ್ಮ ಮನೇಲೂ ಸದಾ ಕಾಲ ಸುಖ, ಶಾಂತಿ, ನೆಮ್ಮದಿ, ಪ್ರತಿಯೊಂದು ಸಂಪತ್ತೆಲ್ಲ ಚೆನ್ನಾಗಿ ಕೂಡಿರಲಿ ಅಂತ ನಾನು ಕೂಡ ಹಾರೈಸ್ಕೊಳ್ತೀನಿ. ಮತ್ತು ಲಕ್ಷ್ಮೀ ದೇವಿ ಕಡೆಯಿಂದ ನಾನು ಕೂಡ ಕೇಳ್ಕೊಳ್ತೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಮನಸ್ಸಿಗೊಂಥರ ಖುಷಿ, ಸಖತ್ತಾಯಿತು. ನನಗೊಂಥರ ನೆಮ್ಮದಿ ಇವಾಗ. ಸೊ ಪ್ರತಿ ವರ್ಷ ಆಷಾಢ ಶುಕ್ರವಾರ ಮಾಡ್ತಾಯಿದ್ದೀನಿ ಲಾಸ್ಟ್ 3 ಇಯರ್ಸಿಂದ. ಸೊ ಈ ವರ್ಷ ಕೂಡ ಕಂಟಿನ್ಯೂ ಮಾಡಿದೆ. ಇವತ್ತೇ ಫಸ್ಟ್ ಶುಕ್ರವಾರ. ಮತ್ತು ಈ ಮೇಡಮ್ಮು ಎಲ್ಲಿ ಮಲ್ಕೊಂಡಿದ್ದ ನೀನು? ನಮ್ಮಮ್ಮ ಮನೇಲಿ ಮಲ್ಕೊಂಡಿದ್ಲು, ಯಾಕೋ ಗೊತ್ತಿಲ್ಲ. 1-2 ಡೇಸಿಂದ ಇವಾಗ ಅಲ್ಲಿಗೆ ಹೋಗ್ತಾಳೆ ಮಲ್ಕೊಳ್ಳೋಕ್ಕೆ. ಸರಿ, ಅಮ್ಮ ಬೆಳಗ್ಗೆ ತಂದುಬಿಟ್ರು. ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಇನ್ನು ತಾತ ಕೂಡ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮಾಮ ಮನೆಗೆ ಹೋದರು. ಇನ್ನು ಮೇಡಮ್ ಇವಾಗ ತಾಚಿ ಮಾಡಿಸ್ಬೇಕಲ್ಲಪ್ಪ. ಏನು ಬೇಕು ಮಮ್ಮಮ್ಮ? ತಾಚಿ ಮಾಡಬೇಕಂತೆ. ಬೇಗ ಬಂದಿದ್ದಾಳಲ್ಲ ಮತ್ತೆ ಬಂಗಾರ ಇದು. ನಿದ್ದೆ ಬಂದ್ಬಿಟ್ಟೈತೆ ನನ್ನ ಮಗಳಿಗೆ ಅಲ್ಲ. ಮಮ್ಮಮ್ಮ ಕೊಡ್ಲಾ ಪೊಂಗಲ್? ಬೆಲ್ಲದನ್ನ ಮಾಡಿದ್ದೆ, ಸೊ ಅದು ಹಾಕ್ಕೊಡ್ತೀನಿ ಇವಳಿಗೆ. ಏನೋ ದೋಸೆ ಬೇಕು. ಉಪ್ಪಿಟ್ಟು ನೆನೆ ಮಾಡಿದ್ನಲ್ಲ ನೆನ್ನೆ. ಇವರಪ್ಪ ಉಪ್ಪಿಟ್ಟು ಕೇಸರಿಬಾತ್ ಬಯಕೆ. ನಮ್ಮ ಮನೇಲಿ ದಿನ ಒಂದೊಂದು ನಾಷ್ಟಗಳು ಬಯಕೆ, ಬಟ್ ನಾನು ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ನೆನ್ನೆ ಕೇಸರಿಬಾತ್ ಮತ್ತು ಉಪ್ಪಿಟ್ಟು. ಅಲ್ಲ ಮೊನ್ನೆ ಇನ್ನೂ ನೆನ್ನೆ ಮಸಾಲೆ ದೋಸೆ, ಆಮೇಲೆ ಏನು ಬೇಕಂದ್ರು ಟೊಮ್ಯಾಟೊ ಗೊಜ್ಜು ಅನ್ನ ಬೇಕಂದ್ರು, ಅದನ್ನು ಮಾಡಿಕೊಟ್ಟಿದ್ದೆ. ಇವತ್ತೇನು ಸದ್ಯಕ್ಕೆ ಡಿಮ್ಯಾಂಡ್ ಇಲ್ಲ. ನನಗೆ ಮನಸ್ಸಿಗೆ ಒಂಥರ ನೆಮ್ಮದಿ. ಇವಾಗ ಪೂಜೆ ಮಾಡಿದ್ನ ಚೆನ್ನಾಗಾಯಿತು, ಮನಸ್ಸಿಗೆ ಖುಷಿ ಆಯಿತು, ನೆಮ್ಮದಿ ಆಯಿತು. ನಾನು ದೇವ್ರನ್ನ ನಂಬಿಟ್ಟಿದ್ದೀನಿ.
ಅದು ಎಷ್ಟೇ ಆಗಲಿ ನಾನು ನಿದ್ದೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನೀಟಾಗಿ ಮಾಡಲೇಬೇಕು. ನೋಡಿ ನೈಟೆಲ್ಲ ಮಲಗಿ ಮೊಟ್ಟೆ ಹಾಕಿಸ್ತಾಳೆ ಬಂಗಾರ. ತುಂಬ ಯಾಕೆ ನೀನು ನಮ್ಮನೇಲಿ ಮಲ್ಕೊಳ್ಳಲ್ಲ, ನಿಮ್ಮ ಅಜ್ಜಿ ಮನೆಗೆ ಹೋಯ್ತಾ ಇದೆಯಾ? ಯಾಕೆ ನಮ್ಮನೇಲಿ ಮಲ್ಗಲ್ವಾ? ನಾನು ಪಾಪ ಬೇಡ ಯಾಕೆ ಅಂತೆ. ಹಾಂ, ಸೊ ಬೆಲ್ಲದನ್ನ ಆಗೈತೆ. ಇನ್ನೇನು ಅಲ್ಲೊಂದು ಸ್ವಲ್ಪ ಓದ್ದು ಎಲ್ಲ ಎತ್ತಿಡಬೇಕು. ಮತ್ತು ನಾನು ಸಾರಿ ಬಂಗಾರ, ನನ್ನ ಓಲ್ಡ್ ಸಬ್ಸ್ಕ್ರೈಬರ್ ಅಂತೆ ಭಾಗ್ಯ ಅಂತ ಒಬ್ಬರು ಮೆಸೇಜ್ ಮಾಡಿದರು. ತುಂಬಾ ಖುಷಿ ಆಯಿತು, ನನ್ನ ಚಾನಲ್ ಸಿಕ್ತು. ಸೊ ನೀವು ವರಮಹಾಲಕ್ಷ್ಮಿ ಹಬ್ಬ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರಿ ಲಾಸ್ಟ್ ವರ್ಷ ಅಂತ. ಹೌದು, ಲಾಸ್ಟ್ ವರ್ಷ ಎಲ್ಲ ತುಂಬ ಚೆನ್ನಾಗಿ ಮಾಡಿ ವೀಡಿಯೋಸ್ ಹಾಕಿದ್ದೆ. ನೋಡೋಣ, ಸೊ ಈ ವರ್ಷ ಕೂಡ ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದರದ್ದು ಶೇರ್ ಮಾಡ್ಕೊಳ್ತೀನಿ. ಮೇ ಬಿ ಈ ವ್ಲಾಗ್ ಆದಮೇಲೆ ಅದು ಬರುತ್ತೆ. ಆ ವ್ಲಾಗು ಸ್ವಲ್ಪ ಬೇಗ ಎಡಿಟ್ ಮಾಡಿ ಹಾಕಬೇಕು, ನನಗೆ ಟೈಮ್ ಸಿಗ್ತಾಯಿಲ್ಲ. ಆಮೇಲೆ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೂ ಕೂಡ ಕೊಡಬೇಕು. ನಾನು ಆದಷ್ಟು ಕಂಟಿನ್ಯೂ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ್ದು ಒಂದಷ್ಟು ಲೈಕ್ ಜರ್ಮನ್ ಸಿಲ್ವರ್ ಏನಾಯಿತು ನಾವು ತೊಗೊಂಡಿದ್ದು, ಮತ್ತು ನೀವು ತೊಗೊಳ್ಬಾರ್ದು ಅದ್ರ ಸಜೆಷನ್ ಎಲ್ಲ ನಿಮಗೆ ಬೇಕಿದ್ರೆ ನನಗೆ ವೀಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ವೀಡಿಯೋ ಬೇಕಂತ ನಾನು ವೀಡಿಯೋ ಮಾಡ್ತೀನಿ. ಸೊ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ, ನನ್ನ ಪ್ರಕಾರ ತಗೋಬಾರ್ದು. ಸೊ ಅದನ್ನೆಲ್ಲ ನಾನು ಏನಕ್ಕೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ವೀಡಿಯೋ ಮಾಡಿ, ಅದ್ರ ಬಗ್ಗೆ ಏನೇ ನಾನು ಮಾಡ್ತೀನಿ, ಓಕೆನಾ? ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಿದ್ದೆ ಅದ್ರದ್ದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ತುಂಬ ಲೆಂತಿ ಆಗುತ್ತೆ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ ಬರೀ ಪೂಜೆದೆ ಮತ್ತು ಪ್ರಿಪ್ರೇಷನ್ಸ್ ಇದು. ಸೊ ಇನ್ನೂ ನನಗೆ ರೇಷನ್ಸ್ನ ಫಿಲ್ ಮಾಡೋದಿದೆ, ಅಂದರೆ ಗ್ರಾಸರಿ ಲೈಕ್ ಎಲ್ಲ ತೊಳೆದಿಟ್ಟಿದ್ದೆ. ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ಫಿಲ್ ಮಾಡಬೇಕು. ಇದನ್ನೆಲ್ಲ ತೊಳೆದಿಟ್ಟಿದ್ದೀನಿ, ಒಣಗಿದೆ. ಮತ್ತು ಇನ್ನು ಪಾಟ್ಸ್ನ ಇವತ್ತು ಗೋಪಿನ ಅಮ್ಮ ಥರ ಕೇಳಿದ್ದೀನಿ. ಇನ್ನು ಪಾಟ್ಸು ಮತ್ತು ಪಾಟ್ ಬೇಕಾಗಿರೋಂಥ ಮಣ್ಣು. ಏನು ಮಾಡಿದೆ? ನೋ ಗೊಂಬೆ, ನೋ, ಅದು ನೀರು ಹಾಕಿ ಆಟಾಡ್ತಾಳೆ. ಮತ್ತು ಪಾಟ್ಸು ಮತ್ತು ಅದಕ್ಕೆ ಕೋಕೋಪಿಟ್ಟು ಅದೆಲ್ಲ ಸ್ವಲ್ಪ ತಗೊಂಡು ಬಂದು ಗೊಬ್ಬರ ಎಲ್ಲ ಹಾಕಿ ಅದು ಈಚೆಗಡೆ ಇರೋವಂಥದ್ದು ಒಂದು ಸ್ವಲ್ಪ ನಾನು ಏನೇನು ಗಿಡ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಸೆಟಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅದ್ರ ವ್ಲಾಗು ಮತ್ತು ಗ್ರಾಸರಿದು ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗಲ್ಲಿ ಇಷ್ಟೇ ಇರಲಿ. ಪೂಜೆದು ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ನಿಮಗೂ ಇಷ್ಟ ಆಯಿತು ಅನಿಸುತ್ತೆ ನಾನು ಯಾವ ರೀತಿ ಪೂಜೆ ಮಾಡಿದೆ. ಸೊ ಇನ್ನೊಂದೇನು ಅಂದರೆ ಆಷಾಢ ಶುಕ್ರವಾರ ಪೂಜೆ ನಾನು ಲಕ್ಷ್ಮೀ ಕಳಸ ಮತ್ತು ವೀಣಾ ಜೋಶಿ ಮೇಡಮ್ ಇದ್ದಾರಲ್ಲ, ಅವ್ರ ಚಾನಲ್ ನೋಡಿ ನಾನು ತುಂಬ ಫಾಲೋ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಅವ್ರು ಹೇಳ್ಕೊಡೋ ರೀತಿ ಇದೆಲ್ಲ, ನನಗೂ ಕೂಡ ಒಳ್ಳೆಯದಾಗಿದೆ. ಸೊ ನೀವು ಏನಾದರೂ ನೋಡಿಲ್ಲ ಅಂದರೆ ನೋಡಿ, ವೀಣಾ ಜೋಶಿ ಅಂತ ಇದೆ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ. ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ಪೂಜೆ ಮಾಡಬೇಕು. ಜಾಸ್ತಿ ಆಡಂಬರಲ್ಲ ಇಲ್ಲ, ತುಂಬ ಸಿಂಪಲ್ಲಾಗಿ ನಮಗೆ ಒಳ್ಳೇದಾಗೋ ಥರನೇ ಅವರು ಹೇಳಿರ್ತಾರೆ. ಬಟ್ ಇಲ್ಲಿ ಏನಾಯಿತು ಅಂದರೆ ಈ ಸಲ ನಾನು ಅವ್ರು ಹೇಳ್ದಂಗೆ ಮಾಡೋಕ್ಕಾಗಿಲ್ಲ. ಒಂದಷ್ಟು ದೇವ್ರ ಸಾಮಾನು ನಾನು ಜಾಸ್ತಿ ದೇವ್ರ ಮನೇಲಿ ಇಟ್ಕೊಂಡಿಲ್ಲ, ಎಲ್ಲ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಅವರು ಕುಬೇರದು ಕಳಸದಲ್ಲಿ ಅಕ್ಕಿ ಎಲ್ಲ ಇಟ್ಟು ಪೂಜೆ ಮಾಡಬೇಕು, ಮತ್ತು ಅಷ್ಟು ಥರ ಎಲ್ಲ ಹೇಳಬೇಕು, ಮತ್ತು ಅಷ್ಟು ರಂಗೋಲಿ ಎಲ್ಲ ಬಿಡಿಸಿ ನೀಟಾಗಿ ಮಾಡಬೇಕು ಅಂತ ಹೇಳಿದ್ರು. ಬಟ್ ಈ ಸಲ ನಾನು ಇವಾಗ ಎಷ್ಟೊಂದು ಜನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ, ಆಷಾಢ ಪೂಜೆ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅದು ಇದು ಅಂತೆಲ್ಲ. ನನಗೆ ಗೊತ್ತಿರೋದು ಅವ್ರು ನೋಡಿ ಫಾಲೋ ಮಾಡ್ತೀನಿ, ಇರೋದನ್ನ ಹೇಳ್ತೀನಿ ನಾನು ಡೈರೆಕ್ಟಾಗೆ. ಇಲ್ಲ ಅಂದರೆ ನನ್ನ ಕೈಯಲ್ಲಾಗಿದ್ದು ನಾನು ಮಾಡಿದ್ದೀನಿ. ನಿನಗೆ ಅದು ಇಷ್ಟ ಆಗಬೇಕು ಅಥವಾ ನಿನಗೆ ಸಿಂಪಲ್ಲಾಗಿ ನಾನು ಮಾಡಿದ್ದು ಒಂದು ಸಣ್ಣ ಭಕ್ತಿಯಿಂದ ಮಾಡಿದ್ರು ಕೂಡ, ಒಂದು ಒಳ್ಳೆ ಮನಸ್ಸಿಂದ ಮಾಡಿದ್ರು ಕೂಡ ದೇವ್ರಿಗೆ ಇಷ್ಟ ಆಗುತ್ತೆ ಅಂತೆ. ಸೊ ಅದೇ ರೀತಿ ಈ ಸಲ ನಾನು ಅದನ್ನೆಲ್ಲ ಫಾಲೋ ಮಾಡಿಲ್ಲ, ಮಾಡಬೇಕು ಅಂದ್ಕೊಂಡೆ, ಬಟ್ ಅದು ಸಿಕ್ಕಿಲ್ಲ ನನಗೆ. ಆಯಿತು ಕೊಟ್ಟೆ ಅವ್ರು ನಿದ್ದೆ ಬಂದುಬಿಟ್ಟಿದೆ, ಕೊಡ್ತೀನಿ. ನನ್ನ ಮನಸ್ಸಿಗೆ ಖುಷಿ ಆಗೋ ಥರ ಚಿಕ್ಕದಾಗಿ ಪುಟ್ಟದಾಗಿ ಮಾಡಿದ್ದೀನಿ, ದೇವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ, ಗೊತ್ತಿಲ್ಲ, ಅದೇನು ಅಂತಾರಲ್ಲ, ಪ್ರೀತಿಯಿಂದ ಏನೇ ಮಾಡಿದ್ರು ದೇವ್ರಿಗೆ ಸಲ್ಲುತ್ತೆ. ಸೊ ಅದನ್ನು ನಾನು ನಂಬ್ತೀನಿ. ಸೊ ಹಂಗೆ ಮಾಡಿದ್ದೀನಿ. ಅದನ್ನೆಲ್ಲ ಫಾಲೋ ಮಾಡಿಲ್ಲ ಈ ಸಲ. ಕಳಸ ನೆಡಬೇಕು, ಆಮೇಲೆ ಕುಬೇರ ಸೇರಿಡಬೇಕಾಗಿತ್ತು, ಅದೆಲ್ಲ ಹೇಳ್ಕೊಟ್ಟಿದ್ರು. ಅದೇನೋ ಕುಬೇರ ತಾಲಿ ಅಂತ ಎಲ್ಲ. ಬಟ್ ಅದನ್ನೆಲ್ಲ ನಾನೇನು ಫಾಲೋ ಮಾಡಿಲ್ಲ ಈ ಸಲ. ನನ್ನ ಮನಸ್ಸಿಗೆ ಹೆಂಗೆ ಬಂತೋ ಹಂಗೆ ಮಾಡಿದ್ದೀನಿ. ಪ್ರಸಾದನೂ ಅಷ್ಟೇ, ಡ್ರೈ ಫ್ರೂಟ್ಸ್ ಮನೇಲೇ ಇತ್ತು, ಅದನ್ನೇ ಇಟ್ಟಿದ್ದೀನಿ. ಮತ್ತು ಇನ್ನು ಬೆಲ್ಲದನ್ನ ಮಾಡಿಟ್ಟಿದ್ದೀನಿ ಸಿಂಪಲಾಗಿ ಅಷ್ಟೇ ನೈವೇದ್ಯಕ್ಕೆ. ಸೊ ಇದಾಗಿತ್ತು ನಮ್ಮ ಆಷಾಢ ಶುಕ್ರವಾರದ ಪೂಜೆ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೇಳೋ ಲೈಕ್ ಮಾಡಿ ಅಂತ. ನಮ್ಮಪ್ಪ ಬಂದರು, ನಾಷ್ಟ ತಗೊಂಬಂದರು.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮಮ್ಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಮ್ಮಿ ಚಾನಲ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ತಿಂತೀನಿ. ಬಾಯ್. ಬಂಗಾರ ಇದು.